ಇವ್ರನ್ನ ಹಡ್ಜಾಬಿ ಟ್ರೈಬ್ ಅಂತಾರೆ, ಲೋಕಲ್ ಜನಗಳು ಬುಷ್ಮನ್ ಟ್ರೈಬ್ ಅಂತಾರೆ. ಬುಷ್ಮನ್ ಟ್ರೈಬ್ ಯಾಕಂತಾರೆ ಅಂತಂದ್ರೆ ಇವ್ರುಗಳಿಗೆಲ್ಲ ಮನೆ ಇಲ್ಲ ಅಂತಂದ್ರೆ ಇವ್ರ ಮನೇಲಿ ಇರಕ್ಕೆ ಇಷ್ಟಪಡಲ್ಲ. ಬರೀ ಬುಷ್ಗಳಲ್ಲಿ, ಬೇಲಿಗಳಲ್ಲಿ ಮತ್ತೆ ಮರದ ಪೊಟ್ರೆಯ ಒಳಗಡೆ ಜೀವನ ಮಾಡಿ ಅಭ್ಯಾಸ. ತಲುಪ್ಬಿಡ್ತು. ಓ ಮೈ ಗಾಡ್. ನಾನಂತೂ ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ನಿಮ್ಮನ್ನ ಈ ಜಾಗಕ್ಕೆ ಕರ್ಕೊಂಡ್ಬರ್ಬೇಕು ಅಂತ. ಇಲ್ಲಿ ನಮಗೆ ಹಡ್ಜಾಬಿ ಟ್ರೈಬ್ ಸಿಗ್ತಾರೆ. ತಾಂಜಾನಿಯಾದ ಹಡ್ಜಾಬಿ ಟ್ರೈಬು ಸಿಕ್ಕಾಪಟ್ಟೆ ಫೇಮಸ್ಸು. ಯಾಕಂದ್ರೆ ಈ ಹಡ್ಜಾಬಿ ಟ್ರೈಬ್ ಇರ್ತಾರಲ್ಲ, ಇವರು ಬೇರೆ ಹಳ್ಳಿ ಜನಗಳ ತರ ಅಥವಾ ಬೇರೆ ಟ್ರೈಬ್ಗಳ ತರ ವ್ಯವಸಾಯ ಮಾಡ್ಕೊಂಡು, ಅಂಗಡಿ ಇಟ್ಕೊಂಡು, ಕೆಲಸ ಮಾಡ್ಕೊಂಡು ಆ ಥರ ಜೀವನ ಮಾಡಲ್ಲ. ಇವರ ಲೈಫ್ ಸ್ಟೈಲೇ ಡಿಫ್ರೆಂಟು. ಈ ಜನಗಳ ಲೈಫ್ ಸ್ಟೈಲ್ ಏನಿದ್ರು ಬರೀ ಬೇಟೆ ಆಡೋದು ತಿನ್ನೋದು, ಬೇಟೆ ಆಡೋದು ತಿನ್ನೋದು. ಬೇಟೆ ಆಡ್ಬಿಟ್ಟು ತಿನ್ನೋ ಅಂಥ ಜನನ ನಾನಂತೂ ಎಂದೂ ನೋಡೇ ಇಲ್ಲ. ಇವತ್ತು ನೋಡ್ತೀನಿ. ಮರದಲ್ಲೇ ಮನೆ ಕಟ್ಕೊಂಡ್ಬಿಟ್ಟವ್ರಲ್ಲ ಇವರು, ಲೆದರ್ ಕೆಳಗಡೆ. ಓ ಮೈ ಗಾಡ್, ಇಂಥ ಮನೆ ಅಂತೂ ನಾನು ಎಲ್ಲೂ ನೋಡೇ ಇರಲಿಲ್ಲ ಜೀವನದಲ್ಲಿ. ಹಂದಿ ತಲೆ ಇಟ್ಕೊಂಡವರಲ್ಲಿ ಮತ್ತು ಹಂಟಿಂಗ್ ಡಾಗ್ಸ್ಗಳು ಇವೆಲ್ಲ. ಕಾಡಂದಿ ಕಾಲ್ಗುರು, ಕಾಡಂದಿ ತಲೆ ಇದು. ಡೋಂಟ್ ಟಚ್ ಅಯ್ಯೋ. ಅವರಲ್ಲಿ ಹಂದಿ ಕಾಲು ಮುಟ್ತಾ ಇದ್ರೆ ನನ್ನ ಕಾಲೇ ಹಿಡ್ದು ಅಳ್ದಂಗೆ ಆಗ್ತಾಯಿದೆ. ಹಡ್ಜಾಬಿ ಟ್ರೈಬ್ಗಳು ಇಲ್ಲವ್ರೆ. ಹಲೋ, ಹೌ ಆರ್ ಯು? ಅಂತಾನ ಬಾವ. ಮತ್ತೆ ಅಲ್ಲವ್ರೆ ನೋಡ್ರಿ ಜನಗಳು. ಹಲೋ, ಹೌ ಆರ್ ಯು? ಬಾವ 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 ಬಾವ. ಇವ್ರನ್ನ ಹಡ್ಜಾಬಿ ಟ್ರೈಬ್ ಅಂತಾರೆ, ಲೋಕಲ್ ಜನಗಳು ಬುಷ್ಮನ್ ಟ್ರೈಬ್ ಅಂತಾರೆ. ಬುಷ್ಮನ್ ಟ್ರೈಬ್ ಯಾಕಂತಾರೆ ಅಂತಂದ್ರೆ ಇವ್ರುಗಳಿಗೆಲ್ಲ ಮನೆ ಇಲ್ಲ ಅಂತಂದ್ರೆ ಇವ್ರ ಮನೇಲಿ ಇರಕ್ಕೆ ಇಷ್ಟಪಡಲ್ಲ. ಬರೀ ಬುಷ್ಗಳಲ್ಲಿ, ಬೇಲಿಗಳಲ್ಲಿ ಮತ್ತೆ ಮರದ ಪೊಟ್ರೆಯ ಒಳಗಡೆ ಜೀವನ ಮಾಡಿ ಅಭ್ಯಾಸ. ಅದೇ ಥರ ಪ್ರಾಕ್ಟೀಸು. ಮತ್ತು ಇವರು ಹಾಗೆ ಇರೋಕ್ಕೆ ಇಷ್ಟಪಡ್ತಾರೆ. ಆ ಹಂದಿ ತಲೆ ನೋಡಿದ್ರಲ್ಲ, ಅದು ನೆನ್ನೆ ಸಿಕ್ಕಿರೋ ಅಂಥ ಬೇಟೆ. ನೆನ್ನೆ ಇವತ್ತು ಎಲ್ಲ ಫುಲ್ಲು ಊಟ ಮುಗಿದೋಗಿದೆ. ಕೊನೆ ಪೀಸು ತಿಂತವ್ರು ನೋಡ್ರಿ. ಈ ಪೀಸ್ ತಿಂದಾದ್ಮೇಲೆ ರಿಲ್ಯಾಕ್ಸ್ ಮಾಡಿಕೊಂಡು ಬೇಟೆ ಆಡಕ್ಕೆ ತೆರಳ್ತಾರೆ. ಇಲ್ಲಿ ನೋಡಿ, ಬೇಟೆ ಆಡಕ್ಕೆ ಬಾಣನ ತಯಾರಿಸ್ತವ್ರಿ ಇವರು. ಎಲ್ಲ ಕರ್ಕೊಂಡು ಹೋಯ್ತವ್ರೆ. ಎಲ್ಲಿ ಕರ್ಕೊಂಡು ಹೋಯ್ತವ್ರೆ ಗೊತ್ತಿಲ್ಲ. ಅವ್ರು ಹಿಂದೆ ಫಾಲೋ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಮತ್ತು ಇಲ್ಲಿ ನಾರ್ಮಲ್ ಆಗಿ ಅವರು ಹೆಂಗಸರು ಗಂಡಸರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಕಾಲ ಕಳಿಯಲ್ಲ. ಹೆಂಗಸರೇ ಬೇರೆ ಕಡೆ, ಗಂಡಸರೇ ಬೇರೆ ಕಡೆ. ಈಗ ನಾವು ಗಂಡಸರಿರುವಂಥ ಜಾಗ ನೋಡಿದ್ವಿ. ಅದೇ ಈಗ ಹಡ್ಜಾಬಿಯ ಹೆಂಗಸರು ಹೆಂಗಿರ್ತಾರೆ ನೋಡೋಣ ಬನ್ನಿ. ಹಡ್ಜಾಬಿಯ ಹೆಂಗಸರು. ಹಲೋ, ಹೌ ಆರ್ ಯು? ಕಲ್ತ್ಕೊಂಬಿಟ್ಟವ್ರಿಗೂ ಎಲ್ಲ ಶೇಕ್ ಹ್ಯಾಂಡ್ ಕೊಡೋದು. ಈಗೀಗ ಸ್ವಲ್ಪ ಮಾಡರ್ನೈಸ್ ಆಗ್ತಾವ್ರಿ ಇವರು. ಗುಡ್.